ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಎಲ್ಲರಿಗೂ ಕಾಡ್ತಿರುವಂಥ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ನಾವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದರೆ ಸೆಲೆಕ್ಟ್ ಆಗ್ತೀವಿ ಅನ್ನುವಂಥದ್ದು. ಕಾರಣ ಇಷ್ಟೇ, ಎಲ್ಲ ಜಿಲ್ಲೆಗಳು ಪೋಸ್ಟ್ ಇರುವುದರಿಂದ ತಾವುಗಳು ತಮ್ಮ ಕೆಟಗರಿ ಹಾಗೂ ಜನರಲ್ ಪೋಸ್ಟ್ ಎಲ್ಲಿ ಜಾಸ್ತಿ ಇದ್ದಾವೆ ಅಲ್ಲಿ ಹೆಚ್ಚಿನ ಒತ್ತು ಕೊಡುವುದರ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು ಅನ್ನುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಕ್ಕಂಥ ಏನು ನೋಟಿಫಿಕೇಷನ್ ಆಗಿದೆ ಇತ್ತೀಚೆಗೆ, ಅದರಲ್ಲಿ ಬಹಳ ಒಂದು ಅದ್ಭುತವಾಗಿ ಅವರು ಪೋಸ್ಟನ್ನು ವಿಂಗಡಣೆಯನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ, ನಾವುಗಳು ಅದನ್ನು ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡುವುದರ ಮೂಲಕ ಅಪ್ಲಿಕೇಶನನ್ನು ಹಾಕಿದರೆ ನಮಗೆ ಹುದ್ದೆ ಒಂದು ಖಚಿತ ಅಂತಕ್ಕಂಥದ್ದು ತಿಳಿಯಬಹುದಾಗಿದೆ ಅನ್ನುವಂಥದ್ದು. ಉದಾಹರಣೆಗೆ ನೋಡುವಂಥದ್ದಾದರೆ, ಬೆಂಗಳೂರು ನಗರದಲ್ಲಿ ಟೋಟಲ್ ಒಟ್ಟು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂದರೆ 32 ಪೋಸ್ಟ್ಗಳು. ಹಾಗಾದರೆ 32 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿದವರೆಲ್ಲ ಎಲಿಜಿಬಲ್ ಇರ್ತಾರ? ಇಲ್ಲ. ಅದರೊಳಗೆ ವಿಂಗಡಣೆಗಳಾಗಿರ್ತಾವ. ಏನು ವರ್ಗೀಕರಣದ ವಿವರಣೆ ಇರ್ತಾವೆ ಅಂತಕ್ಕಂಥದ್ದು ನೋಡುವಂಥದ್ದಾದ್ರೆ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಹೀಗೆ ಡಿವೈಡ್ ಆಗಿರ್ತಾವೆ. ಹಾಗಾದರೆ ಜನರಲ್ ಪೋಸ್ಟ್ ಎಷ್ಟು ಇದಾವೆ ಸರ್ ಅಂತ ನೋಡುವಂಥದ್ದಾದ್ರೆ, ಜನರಲ್ ಪೋಸ್ಟು ಕೇವಲ 2 ಪೋಸ್ಟ್ ಇದಾವೆ ಅನ್ನುವಂಥದ್ದು. ಅದು ಸಾಮಾನ್ಯ ಅಭ್ಯರ್ಥಿಗಳು. ಅದರೊಳಗೆ ಜನರಲ್ ಮಹಿಳೆ 5 ಪೋಸ್ಟ್ ಇದಾವೆ. ಜನರಲ್ ಒಳಗೆ ಗ್ರಾಮೀಣ 4 ಇದ್ದಾವೆ. ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಮಾಜಿ ಸೈನಿಕರಿಗೆ 1 ಪೋಸ್ಟ್ ಇದೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ ಅನ್ನುವಂಥದ್ದು. ಹೀಗೆ ಪ್ರತಿ ಜಿಲ್ಲೆಯ ಬಗ್ಗೆನೂ ಕೂಡ ನಾವು ನೋಡಬೇಕಾಗ್ತದೆ. ಹಾಗಾದರೆ ನಾವು ಯಾವ ಜಿಲ್ಲೆಗೆ ಸೂಕ್ತ ಅಪ್ಲಿಕೇಶನ್ ಹಾಕುವುದು ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಇವಾಗ ಸಪೋಸ್ ನೀವು ಯಾರಾದರೂ ಒಬ್ಬ ವಿದ್ಯಾರ್ಥಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ಅನ್ಕೋರಿ. ಎಕ್ಸಾಂಪಲ್ ಜಸ್ಟ್ ಉದಾಹರಣೆ ಕೊಡತ್ತೀನಿ. ಪರಿಶಿಷ್ಟ ಜಾತಿಗೆ ಸೇರಿದ್ರಂದ್ರೆ ನಿಮಗೆ ಯಾವುದೇ ಕನ್ನಡ ಮೀಡಿಯಮ್ ಇಲ್ಲ, ಆಮೇಲೆ ಅಂಗವಿಕಲ ಕೋಟ ಇಲ್ಲ, ಮಾಜಿ ಸೈನಿಕ ಇಲ್ಲ, ಆಮೇಲೆ ಯೋಜನಾ ನಿರಾಶ್ರಿತ ಇಲ್ಲ ಅಂದ್ರೆ ನೀವು ಹೆಂಗೆ ಅಬ್ಸರ್ವ್ ಮಾಡಬೇಕು ಈ ಒಂದು ನೋಟಿಫಿಕೇಷನ್ ಒಳಗೆ ಅಂದ್ರೆ, ನೀವು ಪರಿಶಿಷ್ಟ ಜಾತಿಯವರಾಗಿದ್ರೆ ಫಸ್ಟ್ ಸಾಮಾನ್ಯ ಅಭ್ಯರ್ಥಿ ಅಂತಿದೆ ಇಲ್ಲಿ ಕಾಲಮ್. ಏನು ಈ ಕಾಲಮ್ ಫಸ್ಟ್ ಸಾಮಾನ್ಯ ಅಭ್ಯರ್ಥಿ ಅಂತಿದೆಯಲ್ಲ, ಇದ್ರೊಳಗೆ ಪರಿಶಿಷ್ಟ ಜಾತಿಗೆ ಪೋಸ್ಟ್ ಎಷ್ಟಿದ್ದಾವೆ? ಬೆಂಗಳೂರು ಗ್ರಾಮಾಂತರ 1. ಓಕೆ. ಹಾಗಾದ್ರೆ ಟೋಟಲ್ ಜನರಲ್ ಪೋಸ್ಟ್ ಎಷ್ಟಿದ್ದಾವೆ? 15. ಆ 15 ನಿಮ್ಗೆ 15 ಬರ್ತಾವ? ಇಲ್ಲ. ಅದರೊಳಗೆ 6 ಮಹಿಳೆಯರಿಗಿದಾವೆ, 4 ಗ್ರಾಮೀಣದವ್ರಿಗಿದಾವೆ, 1 ಅಂಗವಿಕಲ ಅಭ್ಯರ್ಥಿಗಿದೆ, 1 ಮಾಜಿ ಸೈನಿಕರಿಗಿದೆ, 1 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಿದೆ, ಆಮೇಲೆ ತೃತೀಯ ಲಿಂಗಿ ಹಾಗೂ ಯೋಜನಾ ನಿರಾಶ್ರಿತರಿಗೆ ಇಲ್ಲ ಅನ್ನುವಂಥದ್ದು. ಹಾಗೆ ನಾವು ನೋಡುವಂತಹ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯಾಗಿರ್ತಕ್ಕಂಥ ನೀನು 1ನೇ ಸಾಮಾನ್ಯ ಅಭ್ಯರ್ಥಿಯಾಗಿ ನಿನಗೆ ಯಾವುದೇ ರಿಸರ್ವೇಷನ್ ಇಲ್ಲ, ಜಸ್ಟ್ ಪರಿಶಿಷ್ಟ ಜಾತಿ SC ಅಷ್ಟೇ ನೀನು ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ನೀನು ಟೋಟಲ್ ಪರಿಶಿಷ್ಟ ಜಾತಿಗಿರ್ತಕ್ಕಂಥದ್ದು 1 ಪೋಸ್ಟು, ಸಾಮಾನ್ಯ ಅಭ್ಯರ್ಥಿಗಿರ್ತಕ್ಕಂಥದ್ದು 2 ಪೋಸ್ಟು, ಅಂದರೆ ಟೋಟಲ್ ನೀ 3 ಪೋಸ್ಟಿಗೆ ಎಲಿಜಿಬಲ್ಲ. ಬೆಂಗಳೂರು ಗ್ರಾಮಾಂತರಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ 3 ಪೋಸ್ಟ್ಗಳಿಗೆ ಎಲಿಜಿಬಲ್ಲ. ಅದೇ ಥರನಾಗಿ ನಾವು ಬೇರೆ ಡಿಸ್ಟಿಕ್ಗಳನ್ನು ನೋಡ್ತಾ ಹೋದ್ರೆ, ಹಾಗೆ ಚಿತ್ರದುರ್ಗ ಇದೆ, ಆಮೇಲೆ ಮತ್ತು ಯಾವುದಿದೆ, ಕೋಲಾರ ಇದೆ. ಕೋಲಾರ ನೋಡೋಣ. ನೀನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿನೇ ಆಗಿದ್ದು ನಿನಗೆ ಯಾವುದೇ ಇಲ್ಲರಿ ಸರ್, ನನಗೆ ಯಾವುದೇ ಗ್ರಾಮೀಣ ಮಾಧ್ಯಮ ಇಲ್ಲ, ಕನ್ನಡ ಮಾಧ್ಯಮ ಇಲ್ಲ, ಆಂಗ್ಲ ಏನದು ಸೈನಿಕ ಇಲ್ಲ, ಮಾಜಿ ಸೈನಿಕ ಇಲ್ಲ, ಯೋಜನಾ ನಿರಾಶ್ರಿತ ಇಲ್ಲ, ಯಾವುದೂ ಇಲ್ಲ ಸರ್, ಜಸ್ಟ್ ನಂದು SC ಪರಿಶಿಷ್ಟ ಜಾತಿ ಅಷ್ಟೇ ಅಂದ್ರೆ ಎಷ್ಟು ಪೋಸ್ಟ್ಗಳಿಗೆ ನೀನು ಫೈಟ್ ಔಟ್ ಮಾಡ್ಬೋದು ಅಂದ್ರೆ, ಪರಿಶಿಷ್ಟ ಜಾತಿಯ 2 ಪೋಸ್ಟ್ಗಳಿಗೆ, ಅದರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗೆ ಇರ್ತಕ್ಕಂಥ 2 ಪೋಸ್ಟ್, ಟೋಟಲ್ 4 ಪೋಸ್ಟ್ಗಳಿಗೆ ಮಾತ್ರ ನೀನು ಅಪ್ಲಿಕೇಶನ್ ಹಾಕಿದಂಗೆ. ಇನ್ನು ಉಳ್ಕಿದ್ದಂಥವಕ್ಕೂ ಹಾಕಿದಂಗೆ, ಬಟ್ ಅವು ಯಾವ ನಿನ್ನ ಕೊಟ್ಟಕ್ಕೆ ನೀ ಸೆಲೆಕ್ಟ್ ಆದರೂ ನೀ ತೊಗೊಳ್ಳೋದಿಲ್ಲ. ನೀ ಐದರ್ ಯು ಹ್ಯಾವ್ ಟು ಸೆಲೆಕ್ಟ್ ಜನರಲ್ ಕ್ಯಾಟಗರಿ ಆರ್ ನಿನ್ನ ಕ್ಯಾಟಗರಿ ಇರ್ತಕ್ಕಂಥ 2 ಪೋಸ್ಟ್ಗಳಿಗೆ. ಈ ಥರ ನೀವು ಇದನ್ನು ವಿಂಗಡಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ನೋಡ್ತಾ ಹೋದಂಥ ಸಂದರ್ಭದೊಳಗೆ ಅತಿ ಹೆಚ್ಚು ಪೋಸ್ಟ್ ಯಾವ ಜಿಲ್ಲೆಗಿದಾವೆ? ರಾಮನಗರ 51 ಇದ್ದಾವೆ, ಆಮೇಲೆ ಚಿಕ್ಕಬಳ್ಳಾಪುರ 42 ಇದ್ದಾವೆ, ಆಮೇಲೆ ಬರ್ತಕ್ಕಂಥದ್ದು ಶಿವಮೊಗ್ಗ, ಅಲ್ಲಿ 31 ಪೋಸ್ಟ್ಗಳಿದ್ದಾವೆ ಟೋಟಲ್ ಪೋಸ್ಟ್ಗಳು. ನಾನು ಇದರೊಳಗೆ ಸಬ್ ಡಿವಿಷನ್ ಆಗಿ ಹೇಗೆ ನೋಡ್ಕೋಬೇಕಂತೂ ಕೂಡ ನಾನು ನಿಮಗೆ ಇವಾಗಲೇ ಹೇಳಿಬಿಟ್ಟಿದ್ದೇನೆ ಅನ್ನುವಂಥದ್ದು. ಮೈಸೂರಿನಲ್ಲಿ 66 ಪೋಸ್ಟ್ಗಳಿದ್ದಾವೆ. ಅದೇ ಥರನಾಗಿ ಚಾಮರಾಜನಗರದಲ್ಲಿ 55 ಪೋಸ್ಟ್ಗಳಿದ್ದಾವೆ. ಆಮೇಲೆ ಬರ್ತಕ್ಕಂಥದ್ದು ಮಂಡ್ಯ, ಅಲ್ಲಿ 60 ಪೋಸ್ಟ್ಗಳಿದ್ದಾವೆ ಅನ್ನುವಂಥದ್ದು. ಹಾಗೆ ನೀವು ನಿಮ್ಮ ಜಿಲ್ಲೆಗಳಿಗೆ ಎಷ್ಟಿದಾವೆ, ನಿಮ್ಮ ಪಕ್ಕದ ಜಿಲ್ಲೆಗಳಿಗೆ ಎಷ್ಟಿದಾವೆ, ಆಮೇಲೆ ನಿಮ್ಮ ಕೆಟಗರಿಗೆ ಎಲ್ಲಿ ಜಾಸ್ತಿ ಅದಾವೆ ಅದನ್ನು ಗಮನದಲ್ಲಿಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಹಾಸನ 54 ಇದ್ದಾವೆ. ಅದೇ ಥರನಾಗಿ ಚಿಕ್ಕಮಗಳೂರು 23, ಕೊಡಗು 6,
ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12 ಪೋಸ್ಟ್ ಇದ್ದಾವೆ, ಗದಗ 30 ಪೋಸ್ಟ್ ಇದ್ದಾವೆ. ಅದೇ ಥರನಾಗಿ ಹಾವೇರಿ 34, ಉತ್ತರ ಕನ್ನಡ ಕೇವಲ 2 ಪೋಸ್ಟ್ ಇರೋದು ನೋಡ್ರಿ ಅಲ್ಲಿ. ಅದು ಸಾಮಾನ್ಯ ಅಭ್ಯರ್ಥಿಗಳಿಗೆ, ನೋ ರಿಸರ್ವೇಷನ್, SC ಇಲ್ಲ, ST ಇಲ್ಲ, 2A ಇಲ್ಲ, 2B ಇಲ್ಲ, 3B ಇಲ್ಲ, ಹೀಗೆ ಏನೂ ಇಲ್ಲ. ಯಾರು ಬೇಕಾದ್ರೂ ಫೈಟ್ ಔಟ್ ಮಾಡ್ಬೋದು ಇಂಥ ಜಿಲ್ಲೆ ಒಳಗೆ ಹಾಕಿದ್ರೆ. ಅಂಗವಿಕಲ ಇರ್ಬೋದು, ಯೋಜನಾ ನಿರಾಶ್ರಿತರು ಇರ್ಬೋದು, ಕನ್ನಡ ಮಾಧ್ಯಮದವ್ರು ಇರ್ಬೋದು. ಯಾರು ಜಾಸ್ತಿ ಮಾರ್ಕ್ಸ್ ತೊಗೋತಾರೆ 2 ಪೋಸ್ಟಪ್ಪ ಅಲ್ಲಿ ಇರ್ತಕ್ಕಂಥದ್ದು. 2 ಪೋಸ್ಟ್ ಉತ್ತರ ಕನ್ನಡ ಜಿಲ್ಲೆ, 2 ಪೋಸ್ಟಿಗೆ ಅಪ್ಲೈ ಮಾಡೋದು ಎಲ್ಲರೂ. ಇಂಥರ ಇರ್ತಾವೆ ಅನ್ನುವಂಥದ್ದು. ಆಮೇಲೆ ನೋಡುವಂಥದ್ದಾದ್ರೆ ಕಲಬುರಗಿ ಸ್ಥಳೀಯ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿಗೆ ಟೋಟಲ್ 67 ಪೋಸ್ಟ್ ಇದ್ದಾವೆ ಅನ್ನುವಂಥದ್ದು. ಅದೇ ಥರನಾಗಿ ನಾವು ನೋಡುತ್ತಾ ಹೋದರೆ ರಾಯಚೂರು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಟೋಟಲ್ 4 ಪೋಸ್ಟ್ಗಳಿದ್ದಾವೆ. ಸಾಮಾನ್ಯ ಒಂದಿದೆ, ಮಹಿಳಾ ಅಭ್ಯರ್ಥಿ ಒಂದಿದೆ. ನೆಕ್ಸ್ಟು ಎಲ್ಲಿದೆ, ಪರಿಶಿಷ್ಟ ಜಾತಿ ಒಂದು, ಪರಿಶಿಷ್ಟ ಪಂಗಡ ಒಂದು, ಸಾಮಾನ್ಯ. ಇಲ್ಲಿ 3 ಪೋಸ್ಟ್ಗಳಿದ್ದಾವೆ. ಅದರ ಜೊತೆಗೆ ಒಂದು ಮಹಿಳಾ ಅಭ್ಯರ್ಥಿ 4 ಪೋಸ್ಟ್ಗಳು. ಹಾಗೆ ಇದರ ಥರನಾಗಿ ನೋಡ್ತಾ ಹೋದರೆ ಕೊಪ್ಪಳ, ಆಮೇಲೆ ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 16 ಪೋಸ್ಟ್ ಇದ್ದಾವೆ. ಕೊಪ್ಪಳದಲ್ಲಿ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದದಲ್ಲಿ 3 ಪೋಸ್ಟ್ ಇದ್ದಾವೆ. ಇದನ್ನು ಸ್ವಲ್ಪ ಗಮನಿಸಬೇಕು ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದೊಳಗೆ. ಬಳ್ಳಾರಿ 3 ಪೋಸ್ಟ್ ಇದ್ದಾವೆ. ಅದೇ ಥರನಾಗಿ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ 14 ಪೋಸ್ಟ್ ಇದ್ದಾವೆ ಅನ್ನುವಂಥದ್ದು. ಆಮೇಲೆ ನೀವು ರಿಸರ್ವೇಷನ್ ಕಂಟಿನ್ಯೂಸ್ ಆಗಿ ಇದನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಅಪ್ಲಿಕೇಶನ್ ಹಾಕಿದರೆ ಬೆಟ್ರು ಅಂತಕ್ಕಂಥದ್ದು. ಸುಮ್ಮನೆ 1-2 ಪೋಸ್ಟ್ ಬರ್ತಕ್ಕಂಥಲ್ಲಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಅಪ್ಲಿಕೇಶನ್ ದುಡ್ಡನ್ನು ವೇಸ್ಟ್ ಮಾಡಬೇಡಿ. ಆಮೇಲೆ ನೀವು ನೌಕರಿನೂ ಸಿಗಲಿಲ್ಲ ಅಂದರೆ ಹೊಳ್ಳಿ ತಲೆ ಕೆಡಿಸ್ಕೊಳ್ಳೋದಾಗ್ತೈತಿ. ಅದೇ ಒಂದು ಕಾರಣಕ್ಕಾಗಿ ವಿಜಯನಗರ ಜಿಲ್ಲೆ ಒಳಗೆ 3 ಪೋಸ್ಟ್ ಇದ್ದಾವೆ. ಆಮೇಲೆ ವಿಜಯನಗರ ಸ್ಥಳೀಯ ವೃಂದಕ್ಕೆ ಎಷ್ಟಿದಾವೆ ಅಂದ್ರೆ 10 ಪೋಸ್ಟ್ ಇದ್ದಾವೆ ಅನ್ನುವಂಥದ್ದು. ಟೋಟಲ್ಲು 10 ಪೋಸ್ಟ್ ಇದ್ದಾವೆ ಅನ್ನುವಂಥದ್ದು. ಅದೇ ವಿಜಯನಗರದ ಕಲ್ಯಾಣ ಕರ್ನಾಟಕದ ಉಳಿಕೆ ಮೂಲ ವೃಂದದಲ್ಲಿ 3 ಪೋಸ್ಟ್ ಇದ್ರೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದಕ್ಕೆ 10 ಪೋಸ್ಟ್ ಇದ್ದಾವೆ. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ತಾವುಗಳು ಅಪ್ಲಿಕೇಶನನ್ನು ಹಾಕಿದರೆ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ನನ್ನ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.